ತ್ರೇತಾಯುಗದಲ್ಲಿ ಶ್ರವಣಕುಮಾರ ಎಂಬ ಮುನಿಪುತ್ರನಿದ್ದ. ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ ಊರಿಗೆಲ್ಲ ಭೀತಿ ಹಂಚೋದವನ ಖ್ಯಾತಿ ಇವನೇ ಬೇರೆ ರೀತಿ ಬಂದ ಚಕ್ರವರ್ತಿ ಒಬ್ಬನ ಗಗನ ಕೆಣ್ಣಕೋ ಇವನ ದೃಷ್ಟಿಗೆ ನಿಂಬೆ ಸುತ್ತಿ ಇಟ್ಟರು ಕದನ ಕುಂಟರು ಕದನ ಇವನೇ ಒಂದು ಗಟ್ಟಿ ಬಂದ ಬೆನ್ನತ್ತಿ ಚಕ್ರವರ್ತಿ ಈಗ ವಾಸ್ತವ ಸಮಾಜದಲ್ಲಿ ಗಮನಿಸಬೇಕಾದ ಅಂಶ ದೇವಋಣ, ಋಷಿಋಣ, ಪಿತೃಋಣ. ಈ ಮೂರು ಋಣತ್ರಯಗಳು ಮನುಷ್ಯನ ಮೇಲೆ ಇವೆಯಂತೆ. ಅವುಗಳಲ್ಲಿ ದೇವಋಣವನ್ನ ಭಕ್ತಿ ಮಾರ್ಗದಲ್ಲಿ, ಪೂಜಾ ಕೈಂಕರ್ಯದಲ್ಲಿ, ಜನತಾ ಸೇವೆಯಿಂದ ತೀರಿಸಬಹುದು. ಇನ್ನು ಋಷಿಋಣ ಗುರು ಆದೇಶದಂತೆ ನಡೆಯುವುದರಿಂದ ಫಲಾಪೇಕ್ಷೆ ಇಲ್ಲದೆ ಬೇರೆಯವರಿಗೆ ತಾನು ಕಲಿತ ವಿದ್ಯೆಯನ್ನ ಹೇಳಿಕೊಡುವುದರಿಂದ ಗುರುದಕ್ಷಿಣೆ ಕೊಡುವುದು ಮುಂತಾದ ಎಲ್ಲಾ ವಿಷಯಗಳಿಂದಲೂ ಸ್ವಲ್ಪ ತೀರಿಸಬಹುದು. ಆದರೆ ತೀರಿಸಲಾಗದ ಒಂದು ಋಣವಿದೆ, ಅದುವೇ ಮಾತಾ ಪಿತರ ಋಣ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ನಿನಗೆ ನಾನು ತನ್ನ ಬದುಕಿನ ಪರಮ ಗುರಿಯೇ ತನ್ನ ಪೋಷಕರ ಇಂಗಿತವೆಂದು ನಿರ್ಧರಿಸಿ ಬಿಟ್ಟಿದ್ದ ಆ ಬಾಲಕ. ಆದರೆ ವಿಧಿಯಾಟ ಬೇರೆಯದ್ದೇ ಆಗಿತ್ತು. ದಿನ ಕಳೆದಂತೆ ವೃದ್ಧರಿಬ್ಬರಿಗೂ ಕಣ್ಣಿನ ಶಕ್ತಿ ಕುಂದಿ ಹೋಗಿ ಕಣ್ಣು ಕಾಣಿಸದಾಯಿತು.
ವಯೋಸಹಜ ವೃದ್ಧ ಪೋಷಕರಿಬ್ಬರಿಗೂ ತೀರ್ಥಯಾತ್ರೆ ಮಾಡಿ ಪುಣ್ಯ ಗಳಿಸಬೇಕೆಂಬ ಇಚ್ಛೆಯುಂಟಾಯಿತು. ಆದರೆ ಕಣ್ಣು ಕಾಣಿಸೋದಿಲ್ಲವಲ್ಲ. ತಮ್ಮ ಮನದಾಸೆಯನ್ನ ಮಗನಲ್ಲಿ ಅರಹುತ್ತಾರೆ ದಂಪತಿಗಳು. ಆದರೆ ಶ್ರವಣಕುಮಾರ ಒಂದಿಷ್ಟು ಚಿಂತಿಸದೆ ಆಯ್ತು ಎಂದು ಸಂತೋಷದಿಂದಲೇ ಸ್ವೀಕರಿಸಿದ. ಪ್ರತಿನಿತ್ಯ ನದಿಯಿಂದ ನೀರು ತರಲು ಬಳಸುತ್ತಿದ್ದ ಮರದ ತಕ್ಕಡಿಯನ್ನೇ ಬಳಸಿಕೊಳ್ಳೋಣವೆಂದು ನಿರ್ಧರಿಸಿ ಇದರ 2 ಆಜುಬಾಜುಗಳಲ್ಲಿ ಮಾತಾಪಿತಾ ಇಬ್ಬರನ್ನು ಕುಳ್ಳಿರಿಸಿಕೊಂಡು ಪ್ರಯಾಣಕ್ಕೆ ಹೊರಟ. ಯಾರಿವನು ನಿನ್ನನ್ನೆತ್ತಿಕೊಂಡವನು, ಯಾವ ತಾಯಿ ಹೆತ್ತಳೋ ಈ ನಂದಿಯಲ್ಲದ ನಂದಿಯನು. ಯಾರೂ ಕಂಡಿದ್ದಲ್ಲ, ಎಲ್ಲೂ ಕೇಳಿದ್ದಲ್ಲ, ಶಿವನಿಚ್ಛೆ ಏನೋ ತಾನೇ ನಡೆದ ಗಂಗೆ ಎಡೆಗೆ ಸುರಿದು ಹರಿವ ಧಾರೆಗೆ. Give a big round of applause to these kids. ನಮ್ಮ ಜೀವನದ ಅಮೂಲ್ಯ ಮುತ್ತುಗಳು ಅಂದ್ರೆ ಅಪ್ಪ ಅಮ್ಮ. ಯಾವತ್ತು ಏನೇ ಆದ್ರೂ we can never replace them. ಸೊ ಅಂತ ಅಪ್ಪ ಅಮ್ಮನಿಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಬರಬೇಕು. And these were our students of Nritya Music and Dance Academy with the instructor Babu sir.